ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಜೆ ಆಗಿದೆ. ಸೊ ಸಂಜೆ ಡಿನ್ನರ್ಗೆ ನಾನು ಇವತ್ತು ತುಂಬಾ ವಿಶೇಷ ಆಗಿ ಒಂದು ಡಿಶ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರ್ಬೇಕು ಏನಿರಬೇಕು ವಿಶೇಷ ಅಂತ. ನಡೀರಿ ಫಸ್ಟ್ ನಾವು ಮಲೈ ಟೀ ಕುಡಿಯೋಣ. ಟೀ ಕುಡಿದ ಮ್ಯಾಗೆ ನಾನು ನಿಮಗೆ ಹೇಳ್ತೀನಿ ಯಾವ ಡಿಶ್ ಅಂತ. ಸ್ಟೀಮ್ ಚಪಾತಿ ಅಂದ್ರೆ ಬೆಳಗ್ಗೆ ಎಲೆಗಳು. ಇದು ಯಾವುದು ಡಿಶ್ ಅಂತ ಅನ್ಕೊಂಡಿರ್ಬೇಕಲ್ವಾ ನೀವು. ಸ್ಟೀಮ್ ಚಪಾತಿ ಅಂದ್ರೆ ಏನು, ಇದೇನು ಕುದಿಸ್ತಾರೆ ಅಂತ ಅನ್ಕೊಂಡಿರ್ಬೇಕು. ನೋಡ್ಕೊಂಡು ಬರೋಣ ನಡಿ. ಇವಾಗ ಚಪಾತಿ ನಾನು ಹಿಟ್ಟು ರೆಸ್ಟ್ ಆಗೋಕೆ ಇಟ್ಟಿದ್ದೀನಿ. ಬೇಳೆ ಕೂಡ ಕುಕ್ಕರಲ್ಲಿ ಏರಿಸ್ತಾ ಇದ್ದೀನಿ. ನೀವು ಕಡಲೆಬೇಳೆ ತಗೋಬೇಕು, ಯಾಕಂದ್ರೆ ಈ ಬೆಳಗ್ಗೆ ಕಡಲೆಬೇಳೆ ಹತ್ತೋದು. ನಾನು ಹಳ್ಳಿಯಲ್ಲಿ ಈ ಡಿಶ್ ಅಂದ್ರೆ ತುಂಬಾ ಕಾಮನ್ ಆಗಿ ಇರುತ್ತೆ. ಮಾತ್ರ ಸಿಟಿಯಲ್ಲಿ ಈ ಡಿಶ್ ಯಾವುದು ರೆಸ್ಟೋರೆಂಟ್ ಅಲ್ಲಿ ಸಿಗೋದಿಲ್ಲ, ಮನೆಯಲ್ಲಿ ಜಾಸ್ತಿ ಮಾಡೋದಿಲ್ಲ. ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಿರ್ಬೋದು, ಜಾಸ್ತಿ ಇವಾಗ ಮಾಡ್ತಾ ಇಲ್ಲ ಅಂತ. ಈ ಡಿಶ್ ಯಾರಿಗೂ ಗೊತ್ತಿಲ್ಲ. ಹೋಳಿಗೆ ಅಂತ ಮಾಡ್ತಾ ಇದ್ವಲ್ಲಿ ಬೇಳೆ ಗೊತ್ತಿರ್ಬೇಕು. ಅದೇ ತರ ನಾವು ಬೇಳೆ ಇವಾಗ ಕುದಿಸ್ತಾ ಇದ್ದೀವಿ. ಅದೇ ವ್ಯತ್ಯಾಸ ಇರೋದು. ಅದು ಮಿಕ್ಸಿಗೆ ಹಾಕೋತಾರೆ ಫ್ರೆಂಡ್ಸ್, ಇದು ಮಾತ್ರ ಮಿಕ್ಸಿಗೆ ಹಾಕೋದಿಲ್ಲ. ಇದು ಬೇಳೆ ಹಾಕೊಂಡು ಅಷ್ಟೇ ಬೇಳೆ ಒಂದ್ ಚಮಚ ತೊಗೊಂಡು ಅದಕ್ಕೆ ಮುಗಿಸ್ಬೇಕು, ಅಂದ್ರೆ ಸಣ್ಣ ಮಾಡಬೇಕು, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಬೇಳೆಯಲ್ಲಿ ನಾನು 2 ಗ್ಲಾಸ್ ನೀರು ಬೆರೆಸ್ತಾ ಇದ್ದೀನಿ. ಇವಾಗ 5 ವಿಜಿಲ್ ಆಗೋ ತನ ನಾವು ಕುಕ್ಕರ್ ಏರಿಸ್ತಾ ಇದ್ದೀವಿ. ಇವಾಗ ನೀವು ಅನ್ಕೊಂಡಿರ್ಬೇಕು ಇದು ಡಿಶ್ ಏನಪ್ಪಾ ಯಾರು ಚೆನ್ನಾಗಿ ಹತ್ತೋದಿಲ್ಲ, ನೀವು ಕೂಡ ಅನ್ಕೊಂಡಿರ್ಬೇಕು. ಸೊ ಹಾಗೇನಿರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಬ್ಯಾಳಿನೂ ಕುದ್ದಿದೆ. ಇವಾಗ ಇದಕ್ಕೆ ಬೆಲ್ಲ ಬೆರೆಸೋಣ. ಇದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಹೋಳಿಗೆದು ನಾವು ಇದರಲ್ಲಿ ಯಾವುದು ವ್ಯತ್ಯಾಸ ಇರೋದಿಲ್ಲ. ಯಾಕೆ ಅಂದ್ರೆ ಇದಕ್ಕೂ ಕಟ್ಟು ಕೂಡ ನಾನು ತೆಗ್ದಿದ್ದೀನಿ. ಇವಾಗ ಬೆಲ್ಲ ಅದಕ್ಕೆ ಬೆರೆಸ್ಕೊಂಡಿದ್ದೀನಿ. ಮತ್ತೆ ಗ್ಯಾಸ್ ಆನ್ ಮಾಡಿ ಮತ್ತೆ ಇದಕ್ಕೆ ನಾವು ಎರ್ಸೋಣ. ಅದರಲ್ಲಿ ನಾವು ಇಲಾಯ್ಚಿ, ಜಾಜಿಕಾಯಿ ಮತ್ತಂದ್ರೆ ಸೋಪು ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಬೆಲ್ಲ ಕರಗೋವರೆಗೂ ಕುದಿಸೋಣ. ಸೊ ನಾನು ಜಾಜಿಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಪೌಡರ್ ಇದ್ರೆ ನೀವು ಪೌಡರ್ ಹಾಕ್ಬೋದು, ಇಲ್ಲಾಂದ್ರೆ ಅದಕ್ಕೆ ಜಜ್ಜಿ ಹಾಕ್ಬೋದು. ಜಾಸ್ತಿ ಹಾಕೋಬಾರ್ದು, ಇಷ್ಟೇ ತುಸು ಟೇಬಲ್ ಸ್ಪೂನ್ ಹಾಕ್ಬೋದು. ಸೊ ನಾನು ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಮುದ್ದೆ ತಿಂದಿರಬಹುದು, ರಾಗಿ ಮುದ್ದೆ ಇರುತ್ತೆ ಅಲ್ಲ, ಎಲ್ಲರೂ ತಿಂದಿರ್ತಾರೆ. ಅದು ಸ್ಟೀಮ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ತಾಕತ್ತಿರೋದು. ಸೊ ಇದೇ ತರ ಇದು ಬೆಳಗ್ಗೆ ನಾವು ಇದು ಸ್ಟೀಮ್ ಮಾಡುತ್ತೀವಲ್ಲ, ಅದಕ್ಕೆ ತಾಕತ್ತಿರೋದು. ಇದೇನಪ್ಪ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದರಲ್ಲಿ ಚೌಳಿಕಾಯಿ ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಸಬಸ್ಗೆ ಹಾಕೊಂಡು ಮತ್ತಂದ್ರೆ ಹಸೆ ಖಾರ ಹಾಕೊಂಡು ಚೆನ್ನಾಗಿ ಸೂಪರ್ ಆಗಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಹಸೆ ಖಾರ ಅಂದ್ರೆ ಅದರಲ್ಲಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ, ಕರಿಬೇವು, ಸೋಪು ಮತ್ತೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲಷ್ಟು ಹಾಕೊಂಡು ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ಚೆನ್ನಾಗಿ ಅದಕ್ಕೆ ನಾನು ನೀರು ಹಾಕ್ದೇನೆ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತು ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನೇ ಕಾಮನ್ ಪಲ್ಯನೇ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ತರ ನಾನು ಚೌಳಿಕಾಯಿ ಫಸ್ಟ್ ಆಫ್ ಆಲ್ ಹುಡ್ಕೋತಾ ಇದ್ದೀನಿ. ಈ ರೆಸಿಪಿ ನೋಡಿ, ನೀವು ಕೂಡ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ. ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಮಾಡಿ ನೋಡಿ ಮನೆಯಲ್ಲಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತಂದ್ರೆ ಪ್ರೋಟೀನ್ ಇರುತ್ತೆ. ಸೊ ಈ ತರ ಚೌಳಿಕಾಯಿ ಕೂಡ ಹುರ್ಕೊಂಡಿದ್ದೀನಿ. ಇವಾಗ ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿ ಅದರಲ್ಲಿ ಹಸೆ ಖಾರ ಹಾಕೊಳ್ಳೋಣ. ಇದು ಕಾಮನ್ ಆಗಿ ಫಾಣೆ ಕೊಡೋದು ಫ್ರೆಂಡ್ಸ್. ಮತ್ತೆ ಇವಾಗ ನಾನು ಹೇಳ್ತಾ ಇದ್ದೀನಿ, ಚಾನೆಲ್ ಅಲ್ಲಿ ಯಾರು ನ್ಯೂ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಾನು ರೆಸಿಪಿ, ಫ್ಯಾಷನ್, ಲೈಫ್ ಸ್ಟೈಲ್ ಎಲ್ಲಷ್ಟು ವಿಡಿಯೋ ನಾನು ಹಾಕ್ತಾ ಇರ್ತೀನಿ. ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಂದ್ರೆ ಶೇರ್ ಮಾಡಿ. ಸೊ ಹಸೆ ಖಾರನು ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಏನಿದೆ ಅಂದ್ರೆ ಹಸೆ ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಯಾಕಂದ್ರೆ ಮೇನ್ ಸ್ಟೆಪ್ ಏನಿದೆಯಲ್ಲ ಇದೇ ಇದೆ ಫ್ರೆಂಡ್ಸ್. ಹಸೆ ಖಾರ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ಆ ಪಲ್ಯ ಏನಿರುತ್ತೆ ಅಂದ್ರೆ ಸಬ್ಜಿ ಏನಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಸೆ ಖಾರ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ಮೆಣಸಿನಕಾಯಿಗೆ ಒಂದು ಟೇಸ್ಟ್ ಇರುತ್ತೆ, ಯಾಕಂದ್ರೆ ಜಾಸ್ತಿ ಖಾರ ಇರೋದಿಲ್ಲ. ಸೊ ಈ ತರ ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾವು ಈ ತರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ತಳಗಡೆ ಏನಿದೆಯಲ್ಲ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಡ್ತಾ ಇದೆಯಲ್ಲ, ಈ ತರ ನಾವು ಚೆನ್ನಾಗಿ ಹುರ್ಕೊಂಡಿದೀವಿ. ಇವಾಗ ನಾವು ಅದರಲ್ಲೇ ಮಸಾಲೆ ಮಿಕ್ಸ್ ಮಾಡೋಣ. ಮಸಾಲೆ ಅಂತ ಏನಿರಬೇಕು ಅಂದ್ರೆ ಅರಿಶಿಣ ಹಾಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಏನು ಹತ್ತೋದಿಲ್ಲ ಫ್ರೆಂಡ್ಸ್. ಇವಾಗ ಇದು ಗರಂ ಮಸಾಲೆ ಇದೆ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲೆ ಹಾಕ್ಲಿಲ್ಲ ಅಂದ್ರೂ ನಡೀತಿದೆ. ಸೊ ನಾನು ಜಾಸ್ತಿ ಹಾಕೊಂಡಿಲ್ಲ, 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಇವಾಗ ನಾವು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ರುಚಿಗೆ ತಕ್ಕ ಉಪ್ಪು ಹಾಕೋಬೇಕು ಫ್ರೆಂಡ್ಸ್. ಈ ತರ ನಾವು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ನೋಡ್ತೀರಾ. ಈ ತರ ಚೆನ್ನಾಗಿ ಎಲ್ಲಷ್ಟು ಮಿಕ್ಸ್ ಆದ್ಮೇಲೆ ನಾವು ಇವಾಗ ಎಣ್ಣೆಯಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಕುದ್ದಿದೆ. ಇವಾಗ ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿ
ಈರುಳ್ಳಿ ಏನಿದೆ ಫ್ರೆಂಡ್ಸ್ ಅದನ್ನು ಪಿಂಕ್ ಕಲರ್ ಬರೋವರೆಗೂ ಅದರಲ್ಲಿ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವು ಚಮಚ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಕೆಳಗಡೆ ಹೊತ್ತು ಹೋಗುತ್ತೆ. ಯಾಕಂದರೆ ನಾವು ಜಸ್ಟ್ ಎಣ್ಣೆಲೇ ಮಾಡ್ತಾ ಇದ್ದೀವಿ ಇದು ಪಲ್ಯ, ಯಾವುದು ನೀರು ಹಾಕ್ತಾ ಇದ್ದಿಲ್ಲ. ಸೊ ಇದರಲ್ಲಿ ಸಬ್ಬಸ್ಗಿ ಆ್ಯಡ್ ಮಾಡೋಣ. ಸಬ್ಬಸ್ಗಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಅದರಲ್ಲೇ ಮಿಕ್ಸ್ ಮಾಡ್ಕೋತಾ ಇರಬೇಕು. ಯಾವುದು ಕೂಡ ನೀರು ಹಾಕಬಾರ್ದು, ಯಾಕಂದರೆ ಸಬ್ಬಸ್ಗಿಯಲ್ಲಿ ನೀರು ಬಿಡುತ್ತೆ. ಸೊ ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇವಾಗ ನಾವು ಹುರಿದಿದ್ದು ಚೌಳಿಕಾಯಿ ಹಾಕೊಳ್ಳೋಣ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಪಲ್ಯ ನಾವು ಜಸ್ಟ್ ಎಲೆಗಡ್ದಾಗಿ ತಿಂತಾರೆ ಅಂತ ಅನ್ಕೋಬೇಡಿ. ನೀವು ಮನೆಯಲ್ಲಿ ಚಪಾತಿ ಇಲ್ಲ ಬಿಸಿ ರೊಟ್ಟಿ ಮಾಡಿದರೆ ಅದು ಕೂಡ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತದೆ. ಈ ಪಲ್ಯಲ್ಲಿ ನೀವು ಸಕ್ಕರೆ ಬೆರೆಸ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿ ಆಗ್ತದೆ. ಸಣ್ಣ ಮಕ್ಕಳು ಅದೇ ಮಾಡೋದು. ಸೊ ನಾನು ಈ ಥರ ಇದರಲ್ಲಿ ಶೇಂಗಾದ ಪುಡಿ ಹಾಕಿದ್ದೀನಿ. ಶೇಂಗಾದ ಪುಡಿ ಅಂದರೆ ಅದಕ್ಕೆ ಶೇಂಗಾ ಹುರ್ಕೊಂಡು ಮತ್ತಂದರೆ ಅದರಲ್ಲಿ ಮಿಕ್ಸಿ ಹಾಕ್ಕೊಂಡು ಶೇಂಗಾದ ಪುಡಿ ಹಾಕಿದ್ದೀನಿ. ನಾನು ಎಲ್ಲನೂ ಸಬ್ಜಿಯಲ್ಲಿ ಶೇಂಗಾದ ಪುಡಿ ಹಾಕ್ತೀನಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಸೊ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಶೇಂಗಾದ ಪುಡಿ ಹಾಕ್ಕೊಂಡು ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಯಾವುದೂ ಥರ ನೀರು ಹಾಕ್ತಾ ಇಲ್ಲ, ಜಸ್ಟ್ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಅಂತ ಯಾವುದು 2 ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದೀನಿ. ಸೊ ಬೆಳಗ್ಗೆ ರೆಡಿ ಆಗಿದೆ, ಅದಕ್ಕೆ ಚೆನ್ನಾಗೇ ಮುಗ್ಸೊಂಡಿದೆ. ಈ ಥರ ಮುಗ್ಸೊಂಡು ನೋಡಿ, ಬೆಳೆ ಜಾಸ್ತಿ ನಾವು ಮುಗ್ಸೊಂಡಿಲ್ಲ, ಬೆಳೆ ಕಾಣ್ತಾ ಇದೆ. ಅದರಲ್ಲಿ ಇವಾಗ ಸ್ಟೀಮ್ ಮಾಡೋದು ರೆಡಿ ಮಾಡ್ತಾ ಇದ್ದೀವಿ. ಹಳ್ಳಿಯಲ್ಲಿ ನಿಮಗೂ ಗೊತ್ತಿರಬೇಕು, ಹಳ್ಳಿಯಲ್ಲಿ ಸ್ಟೀಮ್ ಮಾಡೋಕ್ಕೆ ಈ ಥರ ಪಾತ್ರೆಯನ್ನು ತಗೊಳ್ಳೋದಿಲ್ಲ, ಒಂದೊಂದು ಪುಟ್ಟಿ ತಗೋತಾರೆ. ಆ ಪುಟ್ಟಿಯಲ್ಲಿ ರೌದಿ ಇರುತ್ತೆ ಅಲ್ಲ ಫ್ರೆಂಡ್ಸ್, ರೌದಿ ಹಾಕಿ ಚೆನ್ನಾಗಿ ಅದರಲ್ಲಿ ಎಲೆಗಳು ಹಾಕ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಾತ್ರ ಇಲ್ಲಿ ಸಿಗೋದಿಲ್ಲ ಅಲ್ವಾ. ಅದಕ್ಕೆ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ಟೀಮ್ ಮಾಡಬೇಕು ಅಂದರೆ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಜೆಲೆಟಿಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ನಾವು ಚಪಾತಿಯ ಥರ ಹಾಕ್ಕೊಂಡು ಸ್ಟೀಮ್ ಮಾಡೋಣ. ಸೊ ನಡ್ರಿ, ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಜೆಲೆಟಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಬಾಯ್ಲ್ ಆಗೋವರೆಗೂ ನಾವು ಚಪಾತಿ ಹಿಟ್ಟು ಏನಿದೆ ನಾದ್ಕೊಳ್ಳೋಣ. ಒಂದು ಕಡೆ ಏನಿದೆಯಲ್ಲ ಫ್ರೆಂಡ್ಸ್, ರೈಸ್ ಮಾಡ್ತಾ ಇದ್ದೆ. ಆ ಥರ ನಾನು ರೈಸ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೆ, ಅದು ರೈಸ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಎಲೆಗಳು ಅಂದರೆ ಬೆಳಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ರೈಸ್ ಮಾಡಿಲ್ಲ, ಯಾಕಂದರೆ ಮನೆಯಲ್ಲಿ ಜಾಸ್ತಿ ರೈಸ್ ಉಣೋದಿಲ್ಲ. ಮೇಲೆ ರೈಸ್ ಬೇಕು ಅಂತ ಜಾಸ್ತಿ ಮಾಡಿಲ್ಲ, ಅಷ್ಟೇ ತುಸುನೇ ಮಾಡಿದ್ದು. ಸೊ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ. ಅಲ್ಲಿವರೆಗೂ ನಾವು ಈ ಚಪಾತಿ ಹಿಟ್ಟು ಏನಿದೆಯಲ್ಲ, ತುಸು ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ಅದಕ್ಕೆ ಮಿತ್ಕೊಳ್ಳೋಣ. ಅಂದರೆ ಚಪಾತಿ ತುಂಬ ಸಾಫ್ಟ್ ಅಂದರೆ ಚೆನ್ನಾಗಿ ಎಲೆಗಳು ಆಗುತ್ತೆ. ಚಪಾತಿ ಅನ್ನೋಕ್ಕಿಂತ ಬಾಯ್ಲ್ ಚಪಾತಿ ಅಂದರೆ ಎಲೆಗಳು ಮಾಡ್ತಾ ಇದ್ದೀವಿ. ಸೊ ಈ ಥರ ಚೆನ್ನಾಗಿ ಮಿದ್ಕೊಳ್ಳೋಣ. ಮಿದ್ಕೊಂಡು ಅದಕ್ಕೆ ನಾವು ಫ್ರೆಂಡ್ಸ್ ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ಥರನೂ ಇದನ್ನು ಕೂಡ ಮಾಡಬೇಕು. ಮಾತ್ರ ಅದರಲ್ಲಿ ಹಿಟ್ಟು ಹಚ್ಕೊಂಡು ನಾವು ಚಪಾತಿ ರೌಂಡಾಗೆ ತೀಡ್ತೀವಿ. ಇಲ್ಲಿ ಮಾತ್ರ ನಾವು ಎಣ್ಣೆ ಹಚ್ಕೊಂಡು ತೀಡಬೇಕು, ಯಾಕಂದರೆ ಇಲ್ಲಿ ಯಾವುದೂ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ. ನಾನು ಚೆನ್ನಾಗಿ ತಳಗಡೆ ಎಣ್ಣೆ ಹಚ್ಕೊಂಡು ಮೇಲೆ ಚಪಾತಿ ಹಿಟ್ಟಿಗೆ ಕೂಡ ಎಣ್ಣೆ ಹಚ್ಕೊಂಡು ನಾವು ಬೆಳ್ಳುಳ್ಳಿ ರೌಂಡಾಗೆ ತೀಡೋಣ. ಸೇಮ್ ಚಪಾತಿ ಹಾಗೆ ತೀಡಬೇಕು ಫ್ರೆಂಡ್ಸ್, ಅಷ್ಟೇ. ನಾವು ಒಂದು ಸಲ ತೀಡ್ಮೇಲೆ ಅದಕ್ಕೆ ನಾವು ಎತ್ತಿ ತೀಡಬಾರ್ದು, ಅಷ್ಟೇ ಇರೋದು ವ್ಯತ್ಯಾಸ. ನೋಡ್ತಾ ಇದ್ದೀರಾ, ಈ ಥರ ತೀಡಬೇಕು ಫ್ರೆಂಡ್ಸ್. ಜಾಸ್ತಿ ಜೋರು ಹಚ್ಚಬಾರ್ದು, ಯಾಕಂದರೆ ಹಿಟ್ಟು ತುಂಬಾ ಸಾಫ್ಟ್ ಇರುತ್ತೆ. ಸೊ ಚಪಾತಿ ಹರಿಯೋದು ಚಾನ್ಸಸ್ ಇರುತ್ತೆ, ಅಂದರೆ ಎಲೆಗಳು. ನೋಡಿ, ಚಪಾತಿ ಏನಿದೆಯಲ್ಲ ಫ್ರೆಂಡ್ಸ್, ದಪ್ಪ ಇದ್ರೆ ನಡೀತೆ, ಮಾತ್ರ ಇದು ತೆಳ್ಳಗ ಇರಬೇಕು. ಯಾಕಂದರೆ ಸ್ಟೀಮ್ ಮಾಡುವಾಗ ಚೆನ್ನಾಗಿ ಸ್ಟೀಮ್ ಆಗುತ್ತೆ, ಮತ್ತಂದರೆ ಬಾಯಲ್ಲೇ ಇಟ್ಟು ಮೇಲೆ ಕರಗುತ್ತೆ. ಸೊ ಈ ಥರ ನಾನು ತಳಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾವು ಒಂದೇ ಸಲ 1-2 ಸ್ಟೀಮ್ ಮಾಡ್ಬೋದು. ನಾನು ಮಾತ್ರ ನಿಮಗೆ 1 ಸ್ಟೀಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀರು ಕೂಡ ಬಾಯ್ಲ್ ಆಗಿದೆ, ಚಪಾತಿ ತೀಡಿ ಕೂಡ ರೆಡಿ ಆಗಿದೆ. ಇವಾಗ ನಾವು ಚೆನ್ನಾಗಿ ಸ್ಟೀಮ್ ಮಾಡೋಕೆ ರೆಡಿ ಮಾಡ್ತಾ ಇದ್ದೀವಿ. ಈ ಥರ ಜೆಲೆಟಿ ಮ್ಯಾಗೆ ನಾವು ತೀಡಿ ಚಪಾತಿ ಹಾಕಿದ್ದೀವಿ. ಅದರ ಮೇಲೆ ಒಂದು ನಾವು ಪ್ಲೇಟ್ ಇಡೋಣ. ಆ ಪ್ಲೇಟ್ ಏನಿದೆ ಚೆನ್ನಾಗಿ ಕವರ್ ಆಗಬೇಕು ಫ್ರೆಂಡ್ಸ್, ಅವಾಗೆ ಚೆನ್ನಾಗಿ ಸ್ಟೀಮ್ ಆಗೋದು. ನಾವು ಇದ್ರ ಮೇಲೆ ಇನ್ನೊಂದು 2 ಚಪಾತಿ ಹಾಕೊಂಡು ಸ್ಟೀಮ್ ಮಾಡ್ಬೋದು ಫ್ರೆಂಡ್ಸ್, ಅಂದರೆ ಸ್ಟೀಮ್ ಆಗುತ್ತೆ. ಬಟ್ ನಾನು ಒಂದೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನಾನು ಹಾಕಿದ್ದೀನಿ. ಪ್ಲೇಟ್ ಕೂಡ ಕವರ್ ಆ ಥರ ನಾವು ಮುಚ್ತಾ ಇದ್ದೀವಿ. ಚೆನ್ನಾಗಿ ಕವರ್ ಆಗಬೇಕು. ಈ ಥರ ಬಾಯ್ಲ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು ಮಾಡಿದ್ದೆ, ಅದು ತೋರಿಸ್ತಾ ಇದ್ದೀನಿ. ಇವಾಗ ಸ್ಟೀಮ್ ಆಗಿದೆ ಏನಿದೆ ನಾವು ಚೆನ್ನಾಗಿ ತಕ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ನಮಗೆ ಕೈ ಸುಡೋದು ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಚೆನ್ನಾಗಿ ತಕ್ಕೋಬೇಕು ಫ್ರೆಂಡ್ಸ್. ಇವಾಗ ಎಲ್ಲ ಡಿಶ್ ರೆಡಿ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ನಾನು ಮಾಡಿದ್ದೀನಿ ಫ್ರೆಂಡ್ಸ್.
ಅಷ್ಟು ನೋಡ್ತೀರಾ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ. ನಾವು ಬೆಳೆಯಲ್ಲಿ ತುಪ್ಪ ಬಿಟ್ಟುಕೊಂಡು ಚೆನ್ನಾಗಿ ನಾವು ಈ ಥರ ಊಟ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದ್ರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಬಾಯ್.